ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಮಂಡೇ ನೈಟ್ ರೋ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಮಂಡೇ ನೈಟ್ ರೋ ಮುಂದಿನ ತಿಂಗಳು 7ನೇ ತಾರೀಕಿಂದ ಈ ಇಡೀ ವರ್ಷ ನಮಗೆ 2 ಗಂಟೆಯ ಶೋ ಆಗಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ಇದ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ನಾನು ಕಳೆದ ವಿಡಿಯೋದಲ್ಲೇ ತಿಳಿಸಿದ್ದೆ ಯಾಕೆ ಡಬ್ಲ್ಯೂ ಅವರು 2 ಗಂಟೆ ಶೋನ ಮಾಡ್ತಾ ಇದ್ದಾರೆ ಅಂತ. ಯಾಕಪ್ಪ ಅಂದ್ರೆ USA ನೆಟ್ವರ್ಕ್ ಜೊತೆ ಮಂಡೇ ನೈಟ್ ರೋ ಕಾಂಟ್ರಾಕ್ಟ್ ಅಕ್ಟೋಬರ್ ತಿಂಗಳಲ್ಲಿ ಎಂಡ್ ಆಗ್ತಾ ಇದೆ. ಸೊ ಜನವರಿ ತಿಂಗಳಿಗೆ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ಗೆ ಹೋಗ್ತಿರೋದ್ರಿಂದ ಈ 3 ತಿಂಗಳು ಗ್ಯಾಪ್ ಅಲ್ಲಿ ಮಂಡೇ ನೈಟ್ ರೋ ಯಾವ ನೆಟ್ವರ್ಕ್ ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಡೌಟ್ ಇತ್ತು. ಡಬ್ಲ್ಯೂ ಅವರು ಎಲ್ಲಾ ನೆಟ್ವರ್ಕ್ ಗಳನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಬಟ್ ಜಾಸ್ತಿ ಮನಿನ ಆಫರ್ ಮಾಡಿರೋದು USA ನೆಟ್ವರ್ಕ್ ಅವರೇ. 3 ತಿಂಗಳಿಗೆ USA ನೆಟ್ವರ್ಕ್ ಅವರು $25 ಮಿಲಿಯನ್ ಮಂಡೇ ನೈಟ್ ರೋಗೆ ಆಫರ್ ಮಾಡಿದ್ದಾರೆ. ಬಟ್ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಬರೀ 2 ಗಂಟೆ ನಾವು ಮಾತ್ರ ಟೈಮ್ ನ ಕೊಡ್ತೀವಿ ಅಂತ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು 2 ಗಂಟೆನ ಕನ್ಫರ್ಮ್ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ರೂಮರ್ಸ್ ಬರೋದಕ್ಕೆ ಶುರು ಆಗುತ್ತೆ. ಮಂಡೇ ನೈಟ್ ರೋ ಇನ್ ಮುಂದೆ ನಮಗೆ ಬರೀ 2 ಗಂಟೆ ಆಗಿ ನೋಡೋದಕ್ಕೆ ಸಿಗುತ್ತಾ, ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಗೆ ಹೋದಾಗ್ಲೂ ಕೂಡ 2 ಗಂಟೆನೆ ಕಂಟಿನ್ಯೂ ಆಗುತ್ತಾ ಅಥವಾ 3 ಗಂಟೆ ಶೋ ಆಗುತ್ತಾ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ ಅಂತಾನೆ ಹೇಳ್ಬಹುದು. ಅಂಡ್ ಇದ್ರ ಜೊತೆಗೆ ಮಂಡೇ ನೈಟ್ ರೋ 2 ಗಂಟೆ ಶೋ ಆದ್ರೆ ಸ್ಮ್ಯಾಕ್ ಡೌನ್ 3 ಗಂಟೆ ಶೋ ಆಗ್ಬಹುದಾ ಅಂತಾನು ಕೂಡ ಸಿಕ್ಕಾಪಟ್ಟೆ ಡೌಟ್ ಇದೆ. ಯಾಕಂದ್ರೆ ರೂಮರ್ಸ್ ಗಳು ಬರ್ತಾ ಇತ್ತು ಸ್ಮ್ಯಾಕ್ ಡೌನ್ ಕೂಡ ಡಬ್ಲ್ಯೂ ಅವರು 3 ಗಂಟೆ ಶೋ ಆಗಿ ಬದಲಾವಣೆ ಮಾಡಬೇಕು ಅಂತ ಇದ್ದಾರೆ ಅಂತ. ಬಟ್ ಸ್ಮ್ಯಾಕ್ ಡೌನ್ 3 ಗಂಟೆ ಆಗೋದಿರ್ಲಿ, ಮಂಡೇ ನೈಟ್ ರೋನೇ 2 ಗಂಟೆ ಶೋ ಆಯ್ತು ಅಂತಾನೆ ಹೇಳ್ಬಹುದು. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಗಾಯ್ಸ್, ಇದೆಲ್ಲದೂ ಕೂಡ ಡಬ್ಲ್ಯೂ ಟ್ರೈನಿಂಗ್ ಅಂತೆ. ಅಂದ್ರೆ ಡಬ್ಲ್ಯೂ ಅವರು ಟೆಸ್ಟ್ ಮಾಡ್ತಾ ಇದಾರಂತೆ. ಮಂಡೇ ನೈಟ್ ರೋ 2 ಗಂಟೆ ಶೋ ಆದ್ರೆ ಆಡಿಯನ್ಸ್ ಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಬಟ್ ದೇವ್ ಮೆಲ್ಸನ್ ಅವರು ಹೇಳ್ತಿರೋ ಪ್ರಕಾರ ಮುಂದಿನ ತಿಂಗಳು ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಗೆ ಹೋಗುತ್ತಲ್ಲ, ಆಗ 3 ಗಂಟೆ ಶೋ ಆಗಿನೇ ಕನ್ವರ್ಟ್ ಆಗುತ್ತೆ ಅಂತ. ಬಟ್ ಇನ್ನ ಕೆಲವೊಂದಷ್ಟು ಸೋರ್ಸ್ ಗಳು ಹೇಳ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ. ಮಂಡೇ ನೈಟ್ ರೋನ 2 ಗಂಟೆಗೆ ನಾವು ಮಾಡಬಹುದಾ, ಮಾಡಿದ್ರೆ ಜನಗಳು ಯಾವ ರೀತಿ ಅದಕ್ಕೆ ರೆಸ್ಪಾನ್ಸ್ ನ ಕೊಡ್ತಾರೆ. ಸೊ ಜನಗಳಿಂದ ಏನಾದ್ರೂ ಒಳ್ಳೆ ರೆಸ್ಪಾನ್ಸ್ ಬಂದ್ರೆ ನೆಟ್ಫ್ಲಿಕ್ಸ್ ಗೆ ಹೋದಾಗ್ಲೂ ಕೂಡ ಮಂಡೇ ನೈಟ್ ರೋನ 2 ಗಂಟೆ ಶೋ ಆಗಿನೇ ಕಂಟಿನ್ಯೂ ಮಾಡ್ಕೊಂಡು ಕೂಡ ಹೋಗ್ಬೋದು. ಅಂಡ್ ನೆಟ್ಫ್ಲಿಕ್ಸ್ ಡಬ್ಲ್ಯೂ ಗೆ ತುಂಬಾನೇ ಫ್ರೀಡಮ್ ಕೂಡ ಕೊಟ್ಟಿದೆಯಂತೆ. ನೀವು ಎಷ್ಟು ಗಂಟೆ ಶೋನಾದ್ರೂ ಮಾಡಿ ನಾವು ನಿಮಗೆ ಟೈಮ್ ನ ಕೊಡ್ತೀವಿ ಅಂತ. ಅಂಡ್ ಇನ್ನ ಕೆಲವೊಂದು ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ನೆಟ್ಫ್ಲಿಕ್ಸ್ ಗೆ ಹೋದಾಗ 1 ಗಂಟೆ ಮಂಡೇ ನೈಟ್ ರೋನು ಮಾಡಬಹುದು, 2 ಗಂಟೆನಾದ್ರೂ ಮಾಡಬಹುದು, 3 ಗಂಟೆ 4 ಗಂಟೆ ತನಕನೂ ಕೂಡ ನೆಟ್ಫ್ಲಿಕ್ಸ್ ಅವರು ಮಂಡೇ ನೈಟ್ ರೋಗೆ ಟೈಮ್ ನ ಕೊಟ್ಟಿದ್ದಾರೆ ಅಂತಾನು ಕೂಡ ರೂಮರ್ಸ್ ಗಳು ಬರ್ತಾ ಇದೆ. ಸದ್ಯಕ್ಕೆ ಡಬ್ಲ್ಯೂ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ. ಮಂಡೇ ನೈಟ್ ರೋ 2 ಗಂಟೆ ಶೋ ಆದ್ರೆ ಅದನ್ನ ಆಡಿಯನ್ಸ್ ಗಳು ಯಾವ ರೀತಿ ತಗೋತಾರೆ ಅಂತ. ಸೊ ಮಂಡೇ ನೈಟ್ ರೋ ಏನಾದ್ರೂ ಫ್ಯೂಚರ್ ಅಲ್ಲೂ ಕೂಡ 2 ಗಂಟೆ ಹಾಗೆ ಕಂಟಿನ್ಯೂ ಆಗ್ತಾ ಹೋದ್ರೆ ಸ್ಮ್ಯಾಕ್ ಡೌನ್ ಪ್ರಾಬಬ್ಲಿ 3 ಗಂಟೆ ಶೋ ಆಗಿ ಟರ್ನ್ ಆಗುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು NXT ಬಗ್ಗೆ. ಸ್ಮ್ಯಾಕ್ ಡೌನ್ ಮಂಡೇ ನೈಟ್ ರೋ ನೆಟ್ವರ್ಕ್ ಗಳು ಚೇಂಜ್ ಆಗೋ ರೀತಿನೇ NXT ನೆಟ್ವರ್ಕ್ ಕೂಡ ಚೇಂಜ್ ಆಗಿ ಅಕ್ಟೋಬರ್ 1ನೇ ತಾರೀಕು NXT ಅವರು CW ನೆಟ್ವರ್ಕ್ ಗೆ ಹೋಗ್ತಾ ಇದ್ದಾರೆ. ಅಂಡ್ ಅದಕ್ಕೆ ಡಬ್ಲ್ಯೂ ಅವರು ತುಂಬಾ ದೊಡ್ಡ ವಿಚಾರಗಳನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಅಕ್ಟೋಬರ್ 1ನೇ ತಾರೀಕಿನ NXT ಅಲ್ಲಿ ನಮಗೆ CM ಪಂಕ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಈಗ ನಮ್ಮ ಮಿಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಆ NXT ಶೋಗೆ ಕನ್ಫರ್ಮ್ ಮಾಡಿದ್ದಾರೆ. ನಮಗೆ ಮಿಸ್ ಟಿವಿ ಕೂಡ ಆ ಒಂದು NXT ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ. ನವೆಂಬರ್ 30ನೇ ತಾರೀಕು ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಲೋಗೋನು ಕೂಡ ನೀವು ನೋಡ್ತಾ ಇರಬಹುದು. ಸಿಕ್ಕಾಪಟ್ಟೆ ಬದಲಾವಣೆಗಳನ್ನ ಡಬ್ಲ್ಯೂ ಅವರು ಈ ಒಂದು ಲೋಗೋದಲ್ಲಿ ಮಾಡಿದ್ದಾರೆ. ಕಲರ್ಸ್ ಗಳನ್ನು ಕೂಡ ಚೇಂಜ್ ಮಾಡಿ ಸಿಮೆಂಟ್ ಕಲರ್ ನ ಅಥವಾ ಸಿಲ್ವರ್ ಕಲರ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನಮಗೆ ವಾರ್ ಗೇಮ್ಸ್ ಪಕ್ಕ ಕೆನಡಿಯನ್ ಫ್ಲಾಗ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಾರಿಯ ಸರ್ವೈವರ್ ಸೀರೀಸ್ ಕೆನಡಾದಲ್ಲಿ ಆಗ್ತಿರೋದ್ರಿಂದ ಕೆನಡಿಯನ್ ಫ್ಲಾಗ್ ನ ಯೂಸ್ ಮಾಡಿದ್ದಾರೆ. ನೋಡೋಣ ಗೈಸ್ ಈ ಬಾರಿಯ ಸರ್ವೈವರ್ ಸೀರೀಸ್ ನ ಡಬ್ಲ್ಯೂ ಅವರು ಯಾವ ರೀತಿ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. 2025ರಲ್ಲಿ ನಮ್ಮ ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಜಾನ್ ಸಿನಾ ಅವರು ಹೇಳಿರೋ ಪ್ರಕಾರ ಜಾನ್ ಸಿನಾ ಅವರು ನಮಗೆ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಆ ಒಂದು ಮಂಡೇ ನೈಟ್ ರೋನ ಡಬ್ಲ್ಯೂ ಅವರು ತುಂಬಾನೇ ಗ್ರ್ಯಾಂಡ್ ಆಗಿ ಪ್ರೆಸೆಂಟ್ ಮಾಡ್ತಾರೆ. ಯಾಕಂದ್ರೆ ಆ ಒಂದು ಮಂಡೇ ನೈಟ್ ರೋ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಅಲ್ಲಿ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಲ್ಲಿಗೆ ಬಂದಂತಹ ಜಾನ್ ಸಿನಾ ಅವರು ನಮಗೆ ಮಂಡೇ ನೈಟ್ ರೋ ಅಲ್ಲಿ ಫುಲ್ ಟೈಮರ್ ಆಗಿ ನೋಡೋದಕ್ಕೆ ಸಿಗ್ತಾರಂತೆ. ಅಂದ್ರೆ ನಮ್ಮ ಜಾನ್ ಸಿನಾ ಅವರು ಅತಿ ಹೆಚ್ಚು ಬಾರಿ ಮಂಡೇ ನೈಟ್ ರೋ ಅಲ್ಲಿ ಅಪಿಯರೆನ್ಸ್ ನ ಕೊಡ್ತಾರಂತೆ. ಅಫ್ಕೋರ್ಸ್ ಸ್ಮ್ಯಾಕ್ ಡೌನ್ ಹಾಗೆ NXT ಗೂ ಕೂಡ ಡಬ್ಲ್ಯೂ ಅವರು ನಮ್ಮ ಜಾನ್ ಸಿನಾ ಅವ್ರನ್ನ 1-2 ಶೋಗಳಿಗೆ ಕಳಿಸುತ್ತೆ. ಬಟ್ ಜಾಸ್ತಿ ನಮ್ಮ ಜಾನ್ ಸಿನಾ ಅವರು ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ಅಂಡ್ ಈ ಕಡೆ ನಮ್ಮ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ರಾಕ್ ಹಾಗೆ ರೋಮನ್ ರೈನ್ಸ್ ಇವರಿಬ್ರು ಕೂಡ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಅಲ್ಲಿ ಏರ್ ಆಗುತ್ತಲ್ಲ, ಆ ಒಂದು ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ಬಟ್ ಅದಾದ್ಮೇಲೆ ಇವರಿಬ್ರು ಕೂಡ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ.
ಸೊ ಇವರಿಬ್ರು ನೆಟ್ಫ್ಲಿಕ್ಸ್ಗಿಂತ ಜಾಸ್ತಿ USA ನೆಟ್ವರ್ಕ್ ಅಲ್ಲಿ ನಮಗೆ ನೋಡೋದಿಕ್ಕೆ ಸಿಗ್ತಾರಂತೆ. ಅಂಡ್ ನೆಟ್ಫ್ಲಿಕ್ಸ್ ಅವರು ಕೂಡ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಬದಲು ಜಾನ್ ಸಿನಾ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋತಾರಂತೆ ತನ್ನ ನೆಟ್ವರ್ಕ್ ಅಲ್ಲಿ ಬರೋದಕ್ಕೆ. ಸೊ ಇವರೆಲ್ಲರೂ ಕೂಡ ರಿಟರ್ನ್ ಆದಾಗ ನಮ್ಮ ರಾಕ್ ಆಗಿ ರೋಮನ್ ರೈನ್ಸ್ ಇವರಿಬ್ರು ಕೂಡ ಸ್ಮ್ಯಾಕ್ ಡೌನ್ ಅಲ್ಲೇ ತನ್ನ ಫ್ಯೂಡ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಕೋಡಿ ರೋಡ್ಸ್ ಅವರ ಜೊತೆಗೆ. ಅಂಡ್ ನಮ್ಮ ಜಾನ್ ಸಿನಾ ಅವರು ಜಾಸ್ತಿ ಮಂಡೇ ನೈಟ್ ರಾಗೆ ಅಪಿಯರೆನ್ಸ್ ನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ರೋಮನ್ ರೈನ್ಸ್ ಅವರನ್ನ WWE ಅವರು ಇದೇ ಶನಿವಾರದ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಗಾಯ್ಸ್ ರೂಮರ್ಸ್ಗಳು ಬರ್ತಿರೋ ಪ್ರಕಾರ ನಮ್ಮ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಗೋದಿಲ್ವಂತೆ. WWE ಅವರು ಆ ಒಂದು ಸ್ಮ್ಯಾಕ್ ಡೌನ್ ನ ಚೆನ್ನಾಗಿ ದೊಡ್ಡದಾಗಿ ತೋರಿಸ್ಬೇಕು ಅಂತ, ಯಾಕಂದ್ರೆ ಆ ಒಂದು ಸ್ಮ್ಯಾಕ್ ಡೌನು USA ನೆಟ್ವರ್ಕಿಗೆ ರಿಟರ್ನ್ ಆಗ್ತಿರೋದ್ರಿಂದ, ಸ್ಮ್ಯಾಕ್ ಡೌನ್ ನ ಸೀಸನ್ ಪ್ರೀಮಿಯರ್ ಆಗಿರೋದ್ರಿಂದ ಟಿಕೆಟ್ಸ್ಗಳು ಜಾಸ್ತಿ ಸೇಲ್ ಆಗಲಿ, ಜನಗಳು ಆ ಒಂದು ಸ್ಮ್ಯಾಕ್ ಡೌನ್ ನ ಜಾಸ್ತಿ ನೋಡ್ಲಿ ಅಂತ ಮೊದಲೇ ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಬಟ್ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ರೋಮನ್ ರೈನ್ಸ್ ಅವರು ನೋಡೋದಿಕ್ಕೆ ಸಿಗೋದಿಲ್ಲ, ಬದಲಿಗೆ ಜಿಮ್ಮಿ ಊಸೋ ಅವರು ನೋಡೋದಿಕ್ಕೆ ಸಿಗ್ತಾರೆ ಅಂತ ರೂಮರ್ಸ್ಗಳು ಬರೋದಕ್ಕೆ ಶುರು ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ WWE ಅವರು ಬ್ಯಾಡ್ ಬ್ಲಡ್ ಅಲ್ಲಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಮಾಡಿಸ್ತಾರೋ ಇಲ್ವೋ ಅನ್ನೋದು ಒಂದು ದೊಡ್ಡ ಡೌಟ್ ಆಗಿದೆ. ಸ್ಮ್ಯಾಕ್ ಡೌನ್ ಗೆ ಏನಾದ್ರೂ ರೋಮನ್ ರೈನ್ಸ್ ಅವರು ಬಂದ್ರೆ ಬ್ಯಾಡ್ ಬ್ಲಡ್ ಅಲ್ಲಿ ಅವರ ಮ್ಯಾಚ್ ನಮಗೆ ನೋಡೋದಿಕ್ಕೆ ಸಿಗ್ಲೇಬೇಕು. ನೋಡೋದಿಕ್ಕೆ ಸಿಗ್ಲಿಲ್ಲ ಅಂದ್ರೆ ರೋಮನ್ ರೈನ್ಸ್ ಅವರು ಬರ್ತಾ ಇದ್ದಾರೆ, ಮತ್ತೊಮ್ಮೆ ಕಾಣೆ ಆಗ್ತಾ ಇದ್ದಾರೆ ಅಂತ ಸಮ್ಮರ್ ಸ್ಲಾಮ್ ಆದ್ಮೇಲೆ ಆಯ್ತಲ್ಲ ಅದೇ ವಿಚಾರನ ಮತ್ತೊಮ್ಮೆ WWE ಅವರು ರಿಪೀಟ್ ಮಾಡ್ತಾ ಇದ್ದಾರೆ ಅಂತ ರೋಮನ್ ರೈನ್ಸ್ ಅವರ ಹೈಪ್ ಕೂಡ ಕಡಿಮೆ ಆಗುತ್ತೆ. ಸೊ ರೋಮನ್ ರೈನ್ಸ್ ಅವರ ರಿಟರ್ನ್ ಏನಾದ್ರೂ ಆದ್ರೆ ಅವರು ಬ್ಯಾಡ್ ಬ್ಲಡ್ ಅಲ್ಲಿ ಕಾಣಿಸ್ಕೊಳ್ಳೇಬೇಕು ಮ್ಯಾಚ್ ಅಲ್ಲಿ. ಬಟ್ ಬ್ಯಾಡ್ ಬ್ಲಡ್ ಅಲ್ಲಿ ರೋಮನ್ ರೈನ್ಸ್ ಅವರು ಯಾರನ್ನ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಿಜವಾಗ್ಲೂ ತುಂಬಾ ದೊಡ್ಡ ಪ್ರಶ್ನೆ. ಸೊ ಅದ್ರ ಪ್ರಕಾರ WWE ಅವರು ರೋಮನ್ ರೈನ್ಸ್ ಅವ್ರನ್ನ ಬಡಿ ಅಡ್ವರ್ಟೈಸ್ ಮಾಡಿಸಿ ರೋಮನ್ ರೈನ್ಸ್ ಅವರ ಬದಲು ಜಿಮ್ಮಿ ಊಸೋ ಅವರ ರಿಟರ್ನ್ ಕೂಡ ಮಾಡಿಸಬಹುದು. ಹಿಂಗೆ ನಮ್ಮ ಜಿಮ್ಮಿ ಊಸೋ ಹಾಗೆ ಸೋಲೋ ಸಿಕೋ ಅವರ ಮ್ಯಾಚ್ ನಮಗೆ ಬ್ಯಾಡ್ ಬ್ಲಡ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತಾನು ಕೂಡ ರೂಮರ್ಸ್ಗಳು ಬರ್ತಾ ಇದೆ. ಸೊ 99% ರೋಮನ್ ರೈನ್ಸ್ ಅವರು ಬರೋ ಚಾನ್ಸಸ್ ಇದೆ, ಯಾಕಂದ್ರೆ WWE ಅವರೇ ರೋಮನ್ ರೈನ್ಸ್ ಅವ್ರನ್ನ ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಆ 1% ಚಾನ್ಸ್ ಕೂಡ ನಾವು ಮರಿಬಾರ್ದು. ರೋಮನ್ ರೈನ್ಸ್ ಅವರು 99% ಬರಬಹುದು, ಬಟ್ 1% ಬರ್ದಲೇನೂ ಇರಬಹುದು. ಸೊ ಬಂದ್ರೆ ಚೆನ್ನಾಗಿರುತ್ತೆ, ಬಂದು ಬ್ಯಾಡ್ ಬ್ಲಡ್ ಅಲ್ಲಿ ಮ್ಯಾಚ್ ಆಡಲೇಬೇಕು. ಆ ರೀತಿ ಆದ್ರೆ ಮಾತ್ರ ಬರ್ಲಿ, ಯಾಕಂದ್ರೆ ಬಂದು ಮತ್ತೆ ಹೋಗೋದು ಬ್ಯಾಡ್ ಬ್ಲಡ್ ಅಲ್ಲಿ ಮ್ಯಾಚ್ ಆಡದೇ ಇರೋದು ಇದೆಲ್ಲದೂ ಕೂಡ ಚೆನ್ನಾಗಿರೋದಿಲ್ಲ ಅನ್ನೋದು ಕೂಡ ನನ್ನ ಅಭಿಪ್ರಾಯ. ನಿಮ್ಗೆ ಅನ್ಸುತ್ತೆ ರೋಮನ್ ರೈನ್ಸ್ ಅವರು ಬರ್ತಾರಾ, ಬಂದ್ರೆ ಬ್ಯಾಡ್ ಬ್ಲಡ್ ಅಲ್ಲಿ ಮ್ಯಾಚ್ ಆಡ್ತಾರಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.